3 ತಿಂಗಳು ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿಕೆ ಅಂತ ಹೇಳಿದ್ರು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜಕೀಯದಲ್ಲಿ ಏನು ಆಗಬೇಕಿತ್ತಲ್ಲ ಅದು ಆಗುವ ಬದಲು ಇದೀಗ CM ಪಟ್ಟದ ಫೈಟ್ಗಾಗಿ ಇಬ್ಬರು ನಾಯಕರ ಮಧ್ಯೆ ಗುದ್ದಾಟ ನಡೀತಾ ಇದೆ. ಅದರ ಒಂದು ಕೊನೆಯ ಹಂತವಾಗಿ ಇವತ್ತು ಹೈಕಮಾಂಡ್ ಆದೇಶದಂತೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ, ಕಾವೇರಿ ನಿವಾಸದಲ್ಲಿ ಇವತ್ತು ಇಬ್ಬರೂ ನಾಯಕರು ಅಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ತಿಂಡಿ ಸೇವೆಯ ಮುಖಾಂತರ ಇಬ್ಬರು 1-to-1 ಮಾತುಕತೆಯನ್ನು ಆಡಿಕೊಂಡು ಅದಾದ ನಂತರ ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ. ಆ ಪ್ರೆಸ್ ಮೀಟ್ನಲ್ಲಿ ಇಬ್ಬರು ಕೂಡ ಹೇಳಿದ್ದು ಒಂದೇ, ನಾವು ಒಗ್ಗಟ್ಟಾಗಿ ಹೋಗ್ತೇವೆ ಮತ್ತು ಹೈಕಮಾಂಡ್ ಮಾತನ್ನು ಕೇಳ್ತೇವೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಮೊದಲಿಗೆ ಹೇಳ್ತಾರೆ. ಮತ್ತು ಪತ್ರಕರ್ತರು ಕೇಳಿದಂಥ ಒಂದು ನೇರ ಕ್ವಶನ್ಗೆ ಅವರು ಸಿಟ್ಟಾಗಿ ಅದು ಯಾವುದೂ ಇಲ್ಲಪ್ಪ, ಹೈಕಮಾಂಡ್ ಹೇಳಿದಂತೆ ಕೇಳ್ತೇವೆ ಅನ್ನುವಂಥ ಮಾತಾಡಿದರು. ಆದರೆ ಅದಾದ ನಂತರ ಮಾತನಾಡಿದಂಥ ಸಿದ್ದರಾಮಯ್ಯನವರ ನಂತರ ಮಾತನಾಡಿದಂಥ DK ಶಿವಕುಮಾರ್ ಅವರು ಆಡಿದಂಥ ಆ ಮಾತಿದೆಯಲ್ಲ, ಅದು ಈಗ ಬಹುದೊಡ್ಡ ಚರ್ಚೆಗೆ ಕಾರಣವಾಗ್ತಿದೆ. ಮತ್ತು ಈ ಸಂಧಾನ ಸಭೆಯಲ್ಲಿ ಏನೂ ಆಗಿಲ್ಲ, ಸಂಧಾನ ಸಭೆ ಮಾಡಿದ್ದು ಕೇವಲ ಮಾಧ್ಯಮಗಳನ್ನು ಮತ್ತು ವಿಪಕ್ಷಗಳನ್ನು ಶಾಂತ ಮಾಡಬೇಕು, ಅವರ ಬಾಯನ್ನು ಮುಚ್ಚಬೇಕು ಎನ್ನುವಂಥ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಇಬ್ಬರೂ ನಾಯಕರು ಕೂಡ ಮಾತಾಡಿದ್ದಾರೆ ಎನ್ನುವುದು ಇದೀಗ ಬಹಿರಂಗವಾಗ್ತಿದೆ. ಹಾಗಾಗಿ ಇವತ್ತು ಬಾಯಿ ತಪ್ಪಿ DK ಶಿವಕುಮಾರ್ ಅವರು ಆಡಿದ ಮಾತಿದೆಯಲ್ಲ, ಅದು ಈಗ ಯಾವ ಮಾಧ್ಯಮದಲ್ಲೂ ಕೂಡ ಚರ್ಚೆಯಾಗಿಲ್ಲ. ಆದರೆ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ DK ಶಿವಕುಮಾರ್ ಆಡಿದಂಥ ಈ ಮಾತಿದೆಯಲ್ಲ, ಅಂದರೆ 3 ತಿಂಗಳು ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿಕೆ ಅಂತ ಹೇಳಿದ್ರು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ. ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಆವತ್ತು ನನಗೆ 3-4 ತಿಂಗಳ ಕಾಲ ವೇಟ್ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ವೇಟ್ ಮಾಡ್ತೇನೆ, ಅವರ ಮಾತನ್ನು ಮೀರಲ್ಲ, ಯಾಕಂದರೆ ನಾವು ಕಾಂಗ್ರೆಸ್ ಪಕ್ಷದವರ ಜೊತೆಗೆ ನಾವು ಇಬ್ಬರು ಕೂಡ ಒಟ್ಟಿಗೆ ಹೋಗ್ತೇವೆ ಅನ್ನುವಂಥ ಮಾತನಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ವಿಚಾರ ಅಂದರೆ ಸಿದ್ದರಾಮಯ್ಯನವರು ಜೊತೆಗೆ ಹೈಕಮಾಂಡ್ ಆವತ್ತು 3-4 ತಿಂಗಳ ಕಾಲ ವೇಟ್ ಮಾಡಿ DK ಅವರೇ ಅಂತ ಹೇಳಿದರು. ಹಾಗಾಗಿ ನಾನು ವೇಟ್ ಮಾಡ್ತೇನೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಿದೆಯಲ್ಲ, ಅದು ಈಗ ದೊಡ್ಡ ಚರ್ಚೆಯಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಆವತ್ತು ಅಂದ ಕೂಡಲೇ ಅದು ಯಾವತ್ತು ಎನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಅಂದರೆ 2023ರಲ್ಲಿ DK ಶಿವಕುಮಾರ್ ಅವರಿಗೆ 3 ತಿಂಗಳು ವೇಟ್ ಮಾಡಿ ಅನ್ನುವಂಥ ಮಾತಾಡಿದ್ರೆ ಅದು ಇಲ್ಲಿ ತನಕ ಬರಲ್ಲ. ಹಾಗಾಗಿ ಈ ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ವಿಷಯದಲ್ಲಿ ಪದೇ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ನೀವು ಬಗೆಹರಿಸ್ಕೊಳ್ಳಿ ಅನ್ನುವಂಥ ಮಾತನಾಡಿದಾಗ ಅದು ತಾರಕಕ್ಕೇರ್ತು. ಅದಾದ ನಂತರ ಹೈಕಮಾಂಡ್ ಪದೇ DK ಶಿವಕುಮಾರ್ ಅವರಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ ಇತ್ತು. ಅದೇನೆಂದರೆ 3-4 ತಿಂಗಳ ಕಾಲ ವೇಟ್ ಮಾಡಿ, ಎಲ್ಲರೂ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತು ಹೇಳಿತ್ತು ಎನ್ನುವಂಥ ಮಾತಿದೆಯಲ್ಲ, ಅದು ಈಗ ಪ್ರಸ್ತುತವಾಗಿ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಿದೆ. ಮತ್ತು ಎಲ್ಲವೂ ಕೂಡ ಒಂದು ಹಂತದಲ್ಲಿ ಫೈನಲ್ ಆಗಿದೆ. ಅದೇನೆಂದರೆ ಈ ಬಜೆಟ್ ನಂತರ ಡಿಸೆಂಬರ್, ಜನವರಿ, ಫೆಬ್ರವರಿ ಅಥವಾ ಮಾರ್ಚ್ 15 ನಂತರ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯನವರು ಗೌರವಪೂರ್ವಕವಾಗಿ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಎನ್ನುವುದು ಇದೀಗ DK ಶಿವಕುಮಾರ್ ಅವರ ಮುಖಾಂತರ ಜಗಜ್ಜಾಹೀರಾಗಿದೆ. ಆದರೆ ಮಾಧ್ಯಮದಲ್ಲಿ ಎಲ್ಲೂ ಕೂಡ ಅದು ದೊಡ್ಡ ಮಟ್ಟದ ಹೈಲೈಟ್ ಆಗಿಲ್ಲ. ಆದರೆ ಸೂಕ್ಷ್ಮವಾಗಿ ಆ ವಿಚಾರವನ್ನು ಗಮನಿಸಿದಾಗ ಅರ್ಥ ಆಗುತ್ತೆ. ಅವರು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಇಲ್ಲ ನಮ್ದು ಯಾವುದೋ ಗುಂಪಿಲ್ಲ, ನಾವು ಕೃಷ್ಣ ಕಾಲದಿಂದಲೂ ಕೂಡ ನಾವು ಗುಂಪುಗಾರಿಕೆಯನ್ನು ಮಾಡಿಲ್ಲ, ನಮ್ಮದು ಒಂದೇ ಒಂದು ಗುಂಪು, ಅದು ಕಾಂಗ್ರೆಸ್ ಗುಂಪು, ನಾವು ಮತ್ತು ಸಿದ್ದರಾಮಯ್ಯನವರು ಒಟ್ಟಿಗೆ ಕೆಲಸವನ್ನು ಮಾಡ್ತೇವೆ ಮತ್ತು ಬೇರೆ ವಿಚಾರವನ್ನು ಹೇಳಿದ್ರು. ಅಂದರೆ ವಿಪಕ್ಷಗಳ ಮೇಲೆ ಸ್ವಲ್ಪ ಗೋಬೆ ಕೂರಿಸುವಂಥದ್ದಾಯಿತು ಮತ್ತು MP ಗಳು ಸಪೋರ್ಟ್ ಮಾಡ್ತಿಲ್ಲ ಅನ್ನುವಂಥ ವಿಚಾರದ ಮಧ್ಯೆ ಸಿದ್ದರಾಮಯ್ಯನವರು ಜೊತೆಗೆ ಹೈಕಮಾಂಡ್ ಆವತ್ತು DK ಅವರೇ 3-4 ತಿಂಗಳುಗಳ ಕಾಲ ವೇಟ್ ಮಾಡಿ ಎನ್ನುವಂಥ ಸಂದೇಶವನ್ನು ಕೊಟ್ಟರು. ಹಾಗಾಗಿ ಅವರ ಮಾತನ್ನು ಕೇಳಿ ಸುಮ್ಮನಿದ್ದೇನೆ ಎನ್ನುವಂಥ ಮಾತನ್ನು ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಅದು ಬಾಯಿ ತಪ್ಪಿ ಬಂದ ಮಾತು ಎನ್ನುವುದು ಸತ್ಯವಾದರೂ ಕೂಡ ಅದು ಅವರಲ್ಲಿ ನಡೆದಿದೆ. ಹೈಕಮಾಂಡ್ DK ಶಿವಕುಮಾರ್ ಅವರಿಗೆ ನಿನ್ನೆ ಮೊನ್ನೆ ಅಥವಾ ಕಳೆದ ಒಂದು ವಾರದ ಹಿಂದೆ ನೇರವಾಗಿ ಸಂದೇಶವನ್ನು ಕೊಟ್ಟಿದೆ. ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ಆಗಿರುವಂಥ ಒಂದು ದೊಡ್ಡ ಕೋಲಾಹಲ, ಗೊಂದಲ, ಬಿರುಕನ್ನು ಸ್ವಲ್ಪ ದಿನದ ಮಟ್ಟಿಗೆ, ಒಂದು 3-4 ತಿಂಗಳ ಮಟ್ಟಿಗೆ ನೀವು ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಅದಾದ ನಂತರ ನಿಮಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೇವೆ. ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಲೇಬೇಕಾಗತ್ತೆ, ಜೊತೆಗೆ ಎಲ್ಲ ಪಕ್ಷದ MLA ಅಥವಾ ಸಚಿವರು ಕೂಡ ಒಪ್ಪಲೇಬೇಕಾಗತ್ತೆ. ಹಾಗಾಗಿ 3 ತಿಂಗಳು ಅಥವಾ 4 ತಿಂಗಳ ಕಾಲ ನೀವು ವೇಟ್ ಮಾಡಿ ಎನ್ನುವಂಥ ಮಾತು ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಅವರು ಹೇಳಿದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಒಂದು 3-4 ತಿಂಗಳು ನೀನು ವೇಟ್ ಮಾಡಪ್ಪ, ನಿನಗೆ ಅಧಿಕಾರವನ್ನು ಕೊಡ್ತೇನೆ. ಅದಕ್ಕೆ 3-4 ಕಾರಣಗಳು ಕೂಡ ಇದೆ. ಒಂದು
ಜನವರಿ 20ರ ಸುಮಾರಿಗೆ ಅವರ ದೇವರಾಜು ಅರಸುವರ ಸರ್ವಕಾಲಿಕ ದಾಖಲೆ ಅಂದರೆ ಮುಖ್ಯಮಂತ್ರಿಯಾಗಿ ಇದ್ದಂಥ ಸರ್ವಕಾಲಿಕ ದಾಖಲೆ ಕೂಡ ಮುರಿತಾರೆ. ಅದಾದ ನಂತರ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಕೂಡ ಇದೆ. ಬಜೆಟ್ ಆದ ನಂತರ ಬಜೆಟ್ಗೆ ಅನುಮೋದನೆ ಸಲುವಾಗಿ ಮತ್ತೊಂದು ಅಧಿವೇಶನ ಕೂಡ ಇದೆ. ಹಾಗಾಗಿ ಮಾರ್ಚ್ 25-26ರ ಒಳಗೆ ಎಲ್ಲವೂ ಕೂಡ ಮುಗ್ದು ಹೋಗುತ್ತೆ. ಹಾಗಾಗಿ ಅದಾದ ನಂತರ ನಿನಗೆ ಅಧಿಕಾರವನ್ನು ಬಿಟ್ಟುಕೊಡ್ತೇನೆ, 3-4 ತಿಂಗಳ ಕಾಲ ವೇಟ್ ಮಾಡಿ ಅನ್ನುವಂಥ ಮಾತನ್ನು ಸ್ವತಃ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದೆ. ಹಾಗಾಗಿ ಇವತ್ತು ಒಂಥರ ಸಿದ್ದರಾಮಯ್ಯನವರ ಮುಖದಲ್ಲಿ ಒಂದು ಕಾನ್ಫಿಡೆಂಟ್ ಇತ್ತು. ಅದೇನೆಂದರೆ ನಾನು ಇಷ್ಟು ದಿನ ಮುಖ್ಯಮಂತ್ರಿ ಆಗಿರುತ್ತೇನೆ, ಅದಾದ ನಂತರ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಲೇಬೇಕಾಗುತ್ತೇನೆ ಅಂತ ಒಂದು ಮನಸ್ಥಿತಿಗೆ ಬಂದಂತಿತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು. ಜೊತೆಗೆ ಆ ಎಲ್ಲ ಮಾತನ್ನು ಕೇಳಿಸ್ಕೊಳ್ಳುವಾಗ ಒಂಥರ ಖುಷಿಯಲ್ಲಿತ್ತು ಮತ್ತು ಆ ಮೂಮೆಂಟನ್ನು ಎಂಜಾಯ್ ಮಾಡ್ತಿದ್ರು ಡಿ ಕೆ ಶಿವಕುಮಾರ್ ಅವರು. ಈಸ್ ಎಂಜಾಯಿಂಗ್ ದ ಮೂಮೆಂಟ್ ಅಂತ ಹೇಳ್ತಾರಲ್ಲ, ಆ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತಿನವರ ಒಂದು ಸ್ಟೈಲ್ ಆಗಿರ್ಬೋದು, ಅವರು ಕುರ್ಚಿಗೆ ಹೊರಗೆ ಕೂತ್ಕೊಂಡಂಥ ಸ್ಟೈಲ್ ಆಗಿರ್ಬೋದು, ಎಲ್ಲವನ್ನೂ ನೋಡ್ತಾ ಇದ್ರೆ ಇವತ್ತು ಸಿದ್ದರಾಮಯ್ಯನವರು ಆಡ್ತಾ ಇರುವಾಗ ಅವೆಲ್ಲವನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಂಜಾಯ್ ಮಾಡ್ತಾಯಿದ್ರು. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ನವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ, 3-4 ತಿಂಗಳ ಕಾಲ ಅದನ್ನು ವೇಟ್ ಮಾಡಬೇಕು. ವೇಟ್ ಮಾಡಿದ ನಂತರ ನಿಮಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ, ಅದಕ್ಕೊಂದು ದೊಡ್ಡ ಕಾರ್ಯಕ್ರಮವೇ ಆಗುತ್ತೆ ಅನ್ನುವಂಥ ಪರೋಕ್ಷ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವುದನ್ನು ಸ್ವತಃ ಸಿದ್ದರಾಮಯ್ಯನವರ ಮುಂದೆ ಉಪಹಾರ ಸೇವಿಸಿದ ನಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತು ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬಂದಿದೆ. ಹಾಗೆ ಮಾತನಾಡುವಾಗ ಸಿದ್ದರಾಮಯ್ಯನವರ ಮುಖ ಕೂಡ ಸ್ವಲ್ಪ ಸಪ್ಪಗಿತ್ತು, ಯಾಕಂದರೆ ಅವೆಲ್ಲ ಸೀಕ್ರೆಟ್ ಆಗಿತ್ತು. ಆದರೆ ಪರೋಕ್ಷವಾಗಿ ಆವತ್ತು ಎಂದು ಹೇಳೋದ್ರ ಮುಖಾಂತರ ಯಾವತ್ತೋ ಅಲ್ಲ, ಅದು ಆವತ್ತು ಎನ್ನುವಂಥ ಮಾತನ್ನು ಸ್ವಲ್ಪ ಮಟ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಆದರೆ ಕಳೆದ ಕೆಲ ದಿನಗಳ ಹಿಂದೆ ಆಡಿದಂಥ ಮಾತು ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದೆ, ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, 3-4 ತಿಂಗಳ ಕಾಲ ವೇಟ್ ಮಾಡಿ ಎನ್ನುವಂಥ ಮಾತು ಆಡ್ತಿದೆಯಲ್ಲ, ಅದು ಈಗ ನಾಳೆಯಿಂದ ಅಥವಾ ಈ ವಿಡಿಯೋ ಅಪ್ಲೋಡ್ ಆದ ನಂತರ ದೊಡ್ಡದಾದಂಥ ಸುದ್ದಿ ಮಾಡುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬಂದಿದೆ. ಮತ್ತೊಮ್ಮೆ ಹೇಳ್ತೇನೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತಿದೆಯಲ್ಲ, ಸಿದ್ದರಾಮಯ್ಯನವರು ಹೈಕಮಾಂಡ್ ಆವತ್ತು ನನಗೆ 3-4 ತಿಂಗಳ ಕಾಲ ವೇಟ್ ಮಾಡಿ, ನೀವು ಸುಮ್ಮನಿದ್ಬಿಡಿ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ನಾನು ಆ ಮಾತನ್ನು ಒಪ್ಕೊಳ್ತೇನೆ ಮತ್ತು ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ, ನಮ್ಮದು ಯಾವುದೇ ಗುಂಪುಗಾರಿಕೆ ಇಲ್ಲ ಎನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಇವತ್ತು ಉಪಹಾರ ಸೇವನೆಯ ನಂತರ ಪ್ರೆಸ್ ಮೀಟ್ನಲ್ಲಿ ಸಿದ್ದರಾಮಯ್ಯನವರು ಎದುರಿಗೆ ಬಾಯಿ ತಪ್ಪಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಆದರೆ ಅದು ಬಾಯಿ ತಪ್ಪಿ ಹೇಳಿದ್ದಾದರೂ ಕೂಡ ಅಂದರೆ ಈ ಪ್ರೆಸ್ ಮೀಟ್ನಲ್ಲಿ ಎಲ್ಲವೂ ಸೀಕ್ರೆಟಾಗಿ ಉಳಿದಿತ್ತು. ಆದರೆ ಏನು ಹೇಳಲಿಕ್ಕೆ ಹೋಗಿ ನಾವು ಹೈಕಮಾಂಡ್ 3-4 ತಿಂಗಳ ಕಾಲ ವೇಟ್ ಮಾಡಿ ಅನ್ನುವಂಥ ಮಾತನ್ನು ಹೇಳಿದೆ ಎನ್ನುವುದನ್ನು ಬಾಯಿ ತಪ್ಪಿ ಹೇಳಿದ್ದಾರೆ. ಆದರೆ ಅದು ನಿಜಕ್ಕೂ ಹಾಗೆ ಆಗುತ್ತೆ. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆ ಆದ ನಂತರ ಮತ್ತೊಮ್ಮೆ ಅಧಿವೇಶನದಲ್ಲಿ ಬಜೆಟ್ ಅಪ್ರೂವಲ್ ತೊಗೊಳ್ಬೇಕಾಗತ್ತೆ, ಅನುಮೋದನೆ ತೊಗೊಳ್ಬೇಕಾಗತ್ತೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಸ್ವತಃ ಗೌರವಪೂರ್ವಕವಾಗಿ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಎನ್ನುವುದು ಇದೀಗ ಖಚಿತವಾಗ್ತಿದೆ ಮತ್ತು ಅದು ಪಕ್ಕಾ ಆಗುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬಂದಿದೆ. ಯಾಕಂದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಇದ್ದಂಥ ಒಂದು ಕಳೆ ಇದೆಯಲ್ಲ, ಅದು ಈಗ ಎಲ್ಲವನ್ನು ಕೂಡ ಸಾಬೀತು ಮಾಡುವ ಹಂತದಲ್ಲಿದೆ. ಜೊತೆಗೆ ಇವತ್ತು ಆಡಿದಂಥ ಮಾತು ಇದೆಯಲ್ಲ, ಇದೀಗ ಎಲ್ಲವೂ ಕೂಡ ಚರ್ಚೆಯಾಗುವಂಥ ಒಂದು ವಿಷಯವಾಗಿದೆ ಮತ್ತು ಆ ಸೂಕ್ಷ್ಮವಾದಂಥ ಪ್ರೆಸ್ ಮೀಟನ್ನು ಮತ್ತೆ ನೀವು ಕೇಳಿದಾಗ ಅದು ಅರ್ಥ ಆಗತ್ತೆ. 3-4 ತಿಂಗಳ ಕಾಲ ವೇಟ್ ಮಾಡಿ ಅನ್ನುವಂಥ ಸಂದೇಶ ನನಗೆ ಹೈಕಮಾಂಡ್ ಕೊಟ್ಟಿದೆ ಮತ್ತು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಬ್ಬರ ಮಾತನ್ನು ನಾನು ಕೇಳ್ತೇನೆ ಅನ್ನುವಂಥ ಮಾತಿದೆಯಲ್ಲ, ಅದು ಈಗ ಮುಂದಿನ ದಿನಗಳಲ್ಲಿ ದೊಡ್ಡ ಸದ್ದು ಮಾಡುತ್ತೆ ಮತ್ತು ನಾಳೆಯಿಂದ ಬೇರೆಯದೇ ಆದ ಮಗ್ಗಲನ್ನು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಇದಕ್ಕೆ ಬೇಕಾದಂಥ ಪ್ರಿಪರೇಷನ್ಸ್ ಇದೆಯಲ್ಲ, ಅಂದರೆ ಯಾರ್ಯಾರು DCM ಆಗಬೇಕು, ಯಾರು KPCC ಅಧ್ಯಕ್ಷರಾಗಬೇಕು, ಯಾರಿಗೆ ಯಾವ್ಯಾವ ಕೋಟದಲ್ಲಿ ಯಾವ್ಯಾವ ಸಚಿವ ಸ್ಥಾನ ಸಿಗಬೇಕು ಅಥವಾ ಯಾವ ಹೊಸ ಸಚಿವರನ್ನು ಸೇರಿಸ್ಕೊಳ್ಬೇಕು, ಇವೆಲ್ಲವೂ ಕೂಡ ಇವತ್ತು ನಾಳೆ ಆಗುವಂಥದ್ದಲ್ಲ. ಅದಕ್ಕೂ ತಿಂಗಳಾನುಗಟ್ಟಲೆ ಟೈಮ್ ಹಿಡಿಯುತ್ತೆ. ಎಲ್ಲವನ್ನ ಪರಿಶೀಲನೆ ಮಾಡಿದಂಥ ಹೈಕಮಾಂಡ್ ಸಿದ್ದರಾಮಯ್ಯನವರು 3-4 ತಿಂಗಳಲ್ಲಿ ನಿಮಗೆ ಅಧಿಕಾರ ಹಸ್ತಾಂತರ ಮಾಡ್ತೇವೆ ಮತ್ತು ಎಲ್ಲವೂ ಕೂಡ ಪಕ್ಕಾ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಮತ್ತು ಮಾತು ಇದೀಗ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದರ ತಾತ್ಪರ್ಯವೆಂಬಂತ ಇವತ್ತು ಒಂದು ಪರೋಕ್ಷವಾಗಿ ಹೇಳಿದಂಥ ಮಾತು ಇದೀಗ ಎಲ್ಲ ಕಡೆ ಚರ್ಚೆ ಆಗುತ್ತೆ. ಮತ್ತು ಇವತ್ತು ನಡೆದಂಥ ಸಂಧಾನ ಸಭೆ ಇದೆಯಲ್ಲ, ಅದು ನೋಡಿದ್ರೆ ಕೇವಲ ವಿಪಕ್ಷಗಳನ್ನು ಅಥವಾ BJP ಮತ್ತು JDS ಅನ್ನು ತಣ್ಣಗಾಗಿಸುವ ನಿಟ್ಟಿನಲ್ಲಿ ಒಂದು ಸಂಧಾನ ಸಭೆ ಅಥವಾ ಒಂದು ಉಪಹಾರ ಸೇವನೆ ಅಥವಾ ಒಂದು ಪ್ರೆಸ್ ಮೀಟ್ ಆಗಿತ್ತೇ ಹೊರತು ಆ ಇಬ್ಬರ ಮಧ್ಯೆ ಯಾವುದೂ ಸರಿ ಇಲ್ಲ ಅಥವಾ ಇಬ್ಬರ ಮಧ್ಯೆ ಇಂದಿಗೂ ಸಂಧಾನ ಆಗಿಲ್ಲ ಅನ್ನೋದು ಕೂಡ ಇದೀಗ ಖಚಿತವಾಗ್ತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.